ಕೊನೆಗೆ ನ್ಯಾಯ ಅದಲ್ಲ, ಇವ್ರು ಏನು ಬೇಕಾದ್ರೆ ಮಾಡ್ಬೇಕು, ಕೊನೆಗೆ ನ್ಯಾಯ ಅದಲ್ಲ. ಅದನ್ನ ಯಾರು ಬೇಕಾದ್ರೆ ಅನ್ಯಾಯ ಹೋಗಿ ಈಗ ಮಾಡ್ಬೋದು. ಅದೇ ಅವರು ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು ಬೇರೆ ಈ ಹಂತದಲ್ಲಿ ಮಾಡೋದು ತಮ್ಮ ಮೇಲೆ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶಯ ಬರ್ತದೆ. CM DCM ಮೇಲೆ ಇಬ್ಬರು ಗುರುತ್ವರ ಅವ್ರ ಮೇಲೆ ಅಪವಾದ. ಈ ಸಂದರ್ಭದಲ್ಲಿ ಆ ನಿರ್ಣಯ ತಪ್ಪು. ಯಾವುದೇ ಅಂದರೆ ಅವರು ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಕ್ಕಿದೆ, ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು. ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು, ನ್ಯಾಯಾಲಯದಲ್ಲೇ ನ್ಯಾಯ ಸಿದ್ಧತೆ ಆಗ್ತದೆ. ನಾವು ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ 120-140 ಸೀಟ್ ಬರುವಂಥ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಸರ್ಕಾರ ಕೆಡುತ್ತು ಬಿಡ್ತು ನಾವು ತಲೆಯಾಗಿ ಇಲ್ಲ ನಮ್ದು. ಇಲ್ಲ ನಾವು ಸೈಲೆಂಟ್ ಪರ್ಸನಲ್ ಸೈಲೆಂಟ್. ನಾವು ಯಾವಾಗಲೂ ಹೆಂಗಿರ್ತೀವಿ ಹಂಗಿರ್ತೀವಿ, ಸೈಲೆಂಟ್ ಸಂಬಂಧ. ನಾವೀಗ ಪಕ್ಷ ಭಾಳ ಕೆಳಗೆ ಹೊಂಟೈತಿ. ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ 2 ಸಲ ಸರ್ಕಾರ ಆದರೆ ಏನೋ ಅಪವಾದ ಮೇಲೆ ಸರ್ಕಾರ ಆಗಿದೆ ನಮ್ಮ ಭಾರತೀಯ ಜನತಾ. ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ. ಯಾವುದೇ ಸಲ ಎಲೆಕ್ಷನ್ ಆದಾಗ ಪೂರ್ಣ ಪ್ರಮಾಣದಲ್ಲಿ 120 ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ. ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ತೆ.